ಇನ್ನುಳಿದಂತೆ ಉಮಾಮಹೇಶ್ವರ ದೇವಸ್ಥಾನ, ಜಗತ್ತಿನ ಆದಿದಂಪತಿಗಳು ಶಿವಪಾರ್ವತಿಯರು. ವಾಗರ್ಥ ವಿವಸಂಪ್ರಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರರು ಅಂತ ಈಶ್ವರ ಮತ್ತು ಪಾರ್ವತಿಯ ಬಗ್ಗೆ ಒಂದು ಶ್ಲೋಕ ಇದೆ. ಅದು ಏನು ಅಂತಂದ್ರೆ, ಮಾತು ಮತ್ತೆ ಅದರ ಅರ್ಥ ಹೇಗೆ ಒಂದರ ಜೊತೆ ಇರುತ್ತದೋ ಹಾಗೆ ಜಗತ್ತಿನ ತಾಯಿ ತಂದೆಗಳಾದಂತಹ ಈಶ್ವರ ಪಾರ್ವತಿಯರ ಜೊತೆಗಿರ್ತಾರಂತೆ. ಹಾಗಾಗಿ ಎಲ್ಲಿ ಶಿವ ಅಂತ ಹೇಳ್ತೇವೋ ಅಲ್ಲಿ ಶಕ್ತಿ ಇರುತ್ತಾಳೆ, ಎಲ್ಲಿ ಶಕ್ತಿಯನ್ನು ಪ್ರಾರ್ಥಿಸ್ತೇವೋ ಅಲ್ಲಿ ಶಿವನಿರುತ್ತಾರೆ ಜೊತೆಗೆ. ಚಿದಾನಂದ ಅವಧೂತರು ಒಂದು ದೇವಿ ಮಾಹಾತ್ಮ್ಯವನ್ನು ಹೇಳಿದ್ದಾರೆ. ಆ ದೇವಿ ಮಾಹಾತ್ಮ್ಯವು ನೀವು ನೋಡ್ತಾ ಬಂದ್ರೆ ದೇವಿಯ ಕಥೆ ತುಂಬಾ ಸುದೀರ್ಘವಾಗಿ ಬರುತ್ತದೆ. ಅಲ್ಲಿ ಹೋಗಿ ನಂದಿ ಶಿವನಿಗೆ ಹೇಳಿದನಂತೆ, ಭಗವಂತ ಈ ಜಗತ್ತಿನಲ್ಲಿ ನೀನೇ ದೊಡ್ಡವನು, ನೀನು ಶ್ರೇಷ್ಠ ಅಂತ. ಆಗ ಈಶ್ವರ ದೇವರು ಹೇಳಿದರಂತೆ, ನಾನು ದೊಡ್ಡವನಲ್ಲ, ನನಗಿಂತ ದೊಡ್ಡವಳು ಅವಳ ಆದಿಮಾಯೆ ಶಕ್ತಿ. ಯಾಕೆ ಅಂತ ಕೇಳಿದ್ರೆ, ಆವತ್ತು ಸಮುದ್ರ ಮಥನ ಕಾಲಕ್ಕೆ ವಿಷ ಉಕ್ಕಿ ಹರಿದು ಬಂದಾಗ ನಾನೇನೋ ವಿಷಪಾನವನ್ನು ಮಾಡಿದೆ, ಆದರೆ ಆ ತಾಯಿ ಜಗಜ್ಜನನಿ ಎನ್ನಿಸಿದಂತಹ ಪಾರ್ವತಿ ಅವಳು ಬಂದು ಆ ವಿಷವನ್ನ ತಡೆಯದೇ ಇರ್ತಾ ಇದ್ರೆ ಶಿವನಾದ ನಾನು ಶವನಾಗಿ ಹೋಗುತ್ತಿದ್ದೆ. ಆದ್ರಿಂದ ನನಗಿಂತ ಆಕೆ ದೊಡ್ಡವಳು ಅಂತ ಪಾರ್ವತಿಯ ಬಗ್ಗೆ ಶಿವ ಹೇಳಿದ ಅಂತ. ಅಂದ್ರೆ ಈ ಜಗತ್ತಿನಲ್ಲಿ ತಾಯಿ ತಂದೆಗಳನ್ನು ನಾವು ನಂಬಿದಾಗ ಅಮ್ಮನಿಗೆ ಪ್ರಾಧಾನ್ಯ ಕೊಡಬೇಕು. ಆದ್ರಿಂದ ಮೊದಲು ಮಾತೃ ದೇವೋಭವ ಅಂತಂದರು. ಅಮ್ಮನನ್ನು ಕುರಿತು ಕೇಳಿದ್ರೆ ಹೇಳ್ತಾಳೆ, ಇಲ್ಲ ಮಗ, ನಾನು ದೊಡ್ಡವಳಲ್ಲ, ನಿಮ್ಮ ಅಪ್ಪ ಶ್ರೇಷ್ಠ ಅಂತ. ಅಪ್ಪನ್ನು ದೇವರು ಅಂತ ಗೌರವಿಸಬೇಕು ಅಂತ ತೋರಿಸಿಕೊಟ್ಟೆವು. ಭಾರತೀಯ ಪರಂಪರೆಯಲ್ಲಿ ವಿದ್ಯೆ ಕಲಿಸಿದ ಗುರುಗಳನ್ನು, ಜನ್ಮ ಕೊಟ್ಟ ತಾಯಿ ತಂದೆಗಳನ್ನು, ಕಣ್ಣ ಮುಂದೆ ಬಂಧುಗಳನ್ನು ದೇವರಂತೆ ಗೌರವಿಸುವ ಪರಂಪರೆ ನಮ್ಮದು. ಹಾಗಾಗಿ ಶಿವ ಮತ್ತೆ ಪಾರ್ವತಿ ಜೊತೆಯಾಗಿ ನಿಂತು ಲೋಕಾನುಗ್ರಹ ಮಾಡುವಂತಹ ಈ ಪುಣ್ಯ ಭೂಮಿಯಲ್ಲಿ ನೀವೆಲ್ಲ ಹುಟ್ಟಿದೀರಲ್ಲ, ನೀವೆಲ್ಲ ಯಾಕೆ ಭಾಗ್ಯಶಾಲಿಗಳು ಅಂತ ನಾನು ಹೇಳಿದೆ ಅಂತಂದ್ರೆ, ಇಲ್ಲಿ ಸಂಭ್ರಮ ಅಂತ ಕಂಡದ್ದು ಬ್ರಹ್ಮಕಲಶೋತ್ಸವದ ಕಥೆ. ಒಂದು ದೇವರ ಸೇವೆ ಮಾಡುವಾಗ ಈಗ ನಮಗೆಲ್ಲ ಅನಿಸಬಹುದು, ಎಷ್ಟು ಜನ ಬಂದು ನಾವ್ಯಾಕೆ ಇಲ್ಲಿ ಕೂತಿದ್ದೇವೆ, ಅದಕ್ಕೊಂದು ಕಾರಣ ಕೊಡ್ಬೋದು. ಒಂದೇ ಮಕ್ಕಳ ಡ್ಯಾನ್ಸ್ ಉಂಟು, ಅಪ್ಪ ಅಮ್ಮ ಬಂದು ಕೂತಿದ್ದಾರೆ, ಮತ್ತೊಂದು ಮಗದೊಂದು ಕಾರಣ ಕೊಡ್ಬೋದೇನೋ. ಆದರೆ ನಿಜವಾದ ಕಾರಣ ಅದಲ್ಲ. ಆ ಗರ್ಭಗುಡಿಯಲ್ಲಿ ಕುಳಿತಂತಹ ಈಶ್ವರ ಮತ್ತೆ ಪಾರ್ವತಿ ಯಾರಿದ್ದಾರೆ, ಆ ಭಗವಂತನ ಸಾನ್ನಿಧ್ಯದ ಸಂಕಲ್ಪ ನಾವು ನೀವು ಈ ಹೊತ್ತಿಗೆ ಇಲ್ಲಿ ಇರಬೇಕು ಅಂತ ಅವರು ಸಂಕಲ್ಪಿಸಿದ್ರಿಂದ ನಾವಿಲ್ಲಿದ್ದೇವೆ. ಒಂದು ವೇಳೆ ಇವತ್ತು ಆಮಂತ್ರಣ ಪತ್ರಿಕೆಯಲ್ಲಿದ್ದ ಎಲ್ಲ ಗಣ್ಯರು ಇಲ್ಲಿ ಇಲ್ವಲ್ಲ, ಯಾಕೆ ಅವರು ಇಲ್ಲ ಅಂತಂದ್ರೆ ಅವರು ಇನ್ಯಾವುದೋ ದಿನ ಬರಬೇಕು ಅಂತ ಆ ದೇವರು ಸಂಕಲ್ಪ ಮಾಡಿದ್ದಾರೆ. ಆ ದಿವಸ ಅವ್ರು ಬರ್ತಾರೆ, ಇವತ್ತು ನಾವು ಬಂದಿದ್ದೇವೆ ಅಷ್ಟೇ. ಹಾಗಾಗಿ ಬಾರದವರಿಗೆ ಯೋಗ ಇಲ್ಲ ಅಂತ ತಿಳಿಯಬಾರದು, ಬಂದವರು ಮಾತ್ರ ಭಾಗ್ಯವಂತರು ಅಂತ ಭಾವಿಸಬೇಕಾದದ್ದಿಲ್ಲ. ಪ್ರತಿಯೊಬ್ಬನೂ ಕೂಡ ಯಾವ ಕಾಲಕ್ಕೆ ಎಲ್ಲಿ ಯಾರು ಹೇಗೆ ಬಂದು ನಿಲ್ಲಬೇಕು ಅಂತ ದೇವರು ನಿರ್ಣಯ ಮಾಡುತ್ತಾರೋ ಹಾಗೆ ಈ ಜಾಗದಲ್ಲಿ ನಡೆಯುತ್ತದಾದ್ದರಿಂದ ಎಲ್ಲವನ್ನೂ ಸಕಾರಾತ್ಮಕವಾಗಿ ಅಂಗೀಕರಿಸಬೇಕು. ಪ್ರಾಸ್ತಾವಿಕವಾಗಿ ಮಾತಾಡಿದ ಇನ್ನೊಂದು ಮಾತು ನನಗೆ ತುಂಬಾ ಇಷ್ಟವಾದದ್ದು, ನಮ್ಮೊಳಗೆ ನಾವು ಕೆಲಸ ಮಾಡಬೇಕಿದ್ರೆ ನಮಗೂ ಭಿನ್ನಾಭಿಪ್ರಾಯ ಬಂದಿತ್ತು ಅಂತ. ನನಗೆ ಖುಷಿ ಅನ್ನಿಸಿದ್ದು ಯಾಕೆ ಅಂತಂದ್ರೆ, ಮನುಷ್ಯ ತೆರೆದು ಬದುಕುವುದು ಅಂದ್ರೆ ಹಾಗೆಯೇ. ನಮ್ಮಲ್ಲಾದ ಒಳ್ಳೆದನ್ನು ಮಾತ್ರ ಹಾಕು ಹೇಳ್ತಾ ಆ ಮುಖವಾಡದೊಂದಿಗೆ ಬದುಕುವುದಲ್ಲ. ನಾವೆಲ್ಲ ಮನುಷ್ಯರಿದ್ದೇವೆ, ನಮ್ಮ ನಡುವೆ ಅಭಿಪ್ರಾಯ ಭೇದಗಳಿದ್ದವು, ಅದನ್ನೆಲ್ಲ ಸರಿದೂಗಿಸಿಕೊಂಡು ದೇವರ ಸೇವೆ ಮಾಡಿದ್ದೇವೆ ಅಂತ ಹೇಳುವ ಆ ಪ್ರಾಮಾಣಿಕವಾದ ಮನಸ್ಸಿದೆಯಲ್ಲ, ಅದೇ ನಿಜವಾದಂತಹ ಗೆಲುವಿಗೆ ಮೂಲ ಕಾರಣ ಆಗುವುದು. ಆದ್ದರಿಂದ ಅಂತಹ ಸುಂದರ ಮನಸ್ಸುಗಳು ಸೇರಿದ ಈ ಸಭೆಯಲ್ಲಿ ನಾವು ಗಮನಿಸಬೇಕಾದ ಏನು ಅಂತ ಕೇಳಿದರೆ, ನಾವೆಲ್ಲ ದೇವಸ್ಥಾನಕ್ಕೆ ಬರ್ತೇವೆ, ನಮ್ಮಿಂದಾದ ಕೆಲಸ ಮಾಡುತ್ತೇವೆ, ಯಾರು ಈ ಜಗತ್ತಿನಲ್ಲಿ ಶ್ರೇಷ್ಠರು ಅಂತ. ಒಂದು ದಿವಸ ಋಷಿಮುನಿಗಳೆಲ್ಲ ಸೇರಿ ನೋಡ್ತಾ ಇರಬೇಕಿದ್ರೆ ಈ ಜಗತ್ತಲ್ಲಿ ಯಾರು ದೊಡ್ಡವರು ಅಂತ ಯೋಚನೆ ಬಂತಂತವರಿಗೆ. ಅವ್ರು ಹೀಗೆ ಸುತ್ತಮುತ್ತ ನೋಡಿ ಮೇಲೆ ನೋಡ್ತಾರೆ, ಆಕಾಶ ಬಹಳ ದೊಡ್ಡದು ಕಾಣುತ್ತದೆ. ಅವರಿಗೆ ಅನ್ನಿಸ್ತದೆ ಇಡೀ ಜಗತ್ತಿನಲ್ಲಿ ಆಕಾಶವೇ ಶ್ರೇಷ್ಠ ಅಂತ. ಹೋಗಿ ಆಕಾಶರಾಜನಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಆಕಾಶರಾಜ, ಜಗತ್ತಿನಲ್ಲಿ ನೀನೇ ದೊಡ್ಡವನು, ಎಲ್ಲ ಕಡೆ ವ್ಯಾಪಿಸಿದ್ದಿ ಅಂತ. ಆಗ ಆಕಾಶರಾಜ ಹೇಳಿದಂತೆ ನಗನಗತ, ನಾನ್ ದೊಡ್ಡವನು ಅಂತ ತಿಳ್ಕೊಳ್ಬೇಡಿ, ಮೋಡಗಳೆಲ್ಲ ಆವರಿಸಿ ಬಿಟ್ರೆ ನಾನೇ ಕಾಣೋದಿಲ್ವಲ್ಲ, ಆದ್ರಿಂದ ಮೋಡ ದೊಡ್ಡವನು ಅಂತ. ಇವರೆಲ್ಲ ಹೋಗಿ ಮೋಡಕ್ಕೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಇಡೀ ಜಗತ್ತನ್ನು ವ್ಯಾಪಿಸಿರುವ ಆಕಾಶವನ್ನೇ ಮುಚ್ಚಬಲ್ಲ ಮೋಡ, ನೀನು ಶ್ರೇಷ್ಠ ಅಂತ. ಆಗ ಮೋಡ ನಗನಗತ ಹೇಳುತ್ತಂತೆ, ನಾನ್ ದೊಡ್ಡವನಾಗೋದು ಹೇಗೆ, ಜೋರ್ ಗಾಳಿ ಬೀಸಿದ್ರೆ ನಾವೆಲ್ಲ ಚಲ್ಲಾಬಿಲ್ಲಿ ಆಗಿ ಬಿಡುತ್ತೇನಲ್ಲ, ನಾನು ದೊಡ್ಡವನಲ್ಲ, ನಮ್ಮನ್ನು ಚದುರಿಸಬಲ್ಲ ವಾಯುದೇವ ದೊಡ್ಡವನು ಅಂತ. ಇವ್ರಿಗೆ ಹೌದು ಅಂತ ಅನ್ನಿಸ್ತು. ಹೋಗಿ ಗಾಳಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ನಿನ್ನ ಬಗ್ಗೆ ಹೀಗೆಲ್ಲ ಸುದ್ದಿ ಬಂದಿದೆ, ನೀನ್ ದೊಡ್ಡವನು ಅಂತ. ಆಗ ಗಾಳಿ ನಗನಗತಾ ಹೇಳುತ್ತಂತೆ,
ಸುಮ್ಮನೆ ನನ್ನನ್ನು ಯಾಕೆ ದೊಡ್ಡವರು ಅಂತ ಹೇಳ್ತೀರಿ? ಒಮ್ಮೆ ಭೂಲೋಕದ ಕಡೆ ನೋಡಿ, ಎಂತೆಂತ ಪರ್ವತಗಳು ನಿಂತಿದ್ದಾವಲ್ಲ. ನಾನು ಎಷ್ಟೇ ಬೀಸಿದ್ರು ಪರ್ವತವನ್ನು ಒಂದಿಂಚು ಅಲ್ಲಾಡಿಸುವುದಕ್ಕಾಗೋದಿಲ್ಲ, ಆದ್ರಿಂದ ಪರ್ವತ ಶ್ರೇಷ್ಠ ಅಂತ. ಇವರಿಗೆಲ್ಲ ಹೌದು ಅಂತ ಅನ್ನಿಸ್ತು. ಹೋಗಿ ಪರ್ವತಕ್ಕೆ ನಮಸ್ಕಾರ ಮಾಡ್ತಾರೆ. ಆಗ ಪರ್ವತ ಹೇಳ್ತಂತೆ, ನನ್ನನ್ನು ಗಾಳಿ ಅಲ್ಲಾಡಿಸುವುದಿಲ್ಲ ಹೌದು, ಆದ್ರೆ ನಾನು ಒಬ್ಬನೇ ಇರುವುದಲ್ವಲ್ಲ. ನನ್ನಂತ ನೂರಾರು ಪರ್ವತಗಳನ್ನು ಈ ಭೂಮಿದೇವಿ ಹೊತ್ತು ನಿಂತಿದ್ದಾಳೆ. ಆದ್ದರಿಂದ ನಮ್ಮನ್ನು ಹೊತ್ತಂತಹ ಭೂಮಿಯೇ ಶ್ರೇಷ್ಠ ಅಂತ ಹೇಳುವಾಗ ಇವರೆಲ್ಲ ಬಂದು ಭೂಮಿಗೆ ನಮಸ್ಕಾರ ಮಾಡುತ್ತಾರಂತೆ. ಆಗ ಭೂಮಿದೇವಿ ನಗ್ಲಿಕ್ಕೆ ಶುರು ಮಾಡದ್ಲಂತೆ. ನಾನ್ ದೊಡ್ಡವಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಭಗವಂತನನ್ನು ಕೋಟಿ ಬ್ರಹ್ಮಾಂಡವನ್ನು ಧರಿಸಿದವನು ಅಂತ ಸ್ತೋತ್ರ ಮಾಡುತ್ತಾರೆ. ನನ್ನಂತಹ ಕೋಟಿ ಬ್ರಹ್ಮಾಂಡವನ್ನು ಧರಿಸಿದ ಭಗವಂತನೇ ಈ ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಹೇಳುವಾಗ ಇವರಿಗೆಲ್ಲ ಅನ್ನಿಸಿತು, ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ದೇವರು ಅಂತ. ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲ ಕತೆ ಹೇಳಿ, ಭಗವಂತ ನೀನೇ ದೊಡ್ಡವನು ಅಂತ ಹೇಳುವಾಗ ದೇವರು ನಗ್ಲಿಕ್ಕೆ ಶುರು ಮಾಡಿದ್ರಂತೆ. ಇವರಿಗೆ ಆಶ್ಚರ್ಯ ಆಯ್ತು, ದೇವರು ಯಾಕೆ ನಗುತ್ತಾರೆ ಅಂತ. ದೇವರು ನಗನಗುತ್ತಾ ಹೇಳಿದ್ರಂತೆ, ಈ ಜಗತ್ತಿನಲ್ಲಿ ನಾನೂ ದೊಡ್ಡವನಲ್ಲ. ಈ ಜಗತ್ತಿನ ದೊಡ್ಡವನು ಯಾರು ಅಂತಂದ್ರೆ, ಇಡೀ ಜಗತ್ತು ಯಾರನ್ನು ದೊಡ್ಡವನು ಅಂತ ನನ್ನನ್ನು ಗುರುತಿಸ್ತಾರಲ್ಲ, ಅಂತಹ ದೇವರಾದ ನನ್ನನ್ನು ಮುಷ್ಟಿಗಾತ್ರದ ಎದೆಯಲ್ಲಿ ಭಕ್ತಿಯ ಮೂಲಕ ಬಚ್ಚಿಟ್ಟುಕೊಳ್ಳಬಲ್ಲ ಭಕ್ತನೇ ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಂತ ದೇವರು ಹೇಳಿದ್ರಂತೆ. ಅಂದ್ರೆ ಈಶ್ವರ ದೊಡ್ಡವನು ಅಂತ ನಾವು ನಂಬುತ್ತೇವೆ, ಆದರೆ ಈಶ್ವರನಿಗೆ ಅನ್ನಿಸ್ತದೆ ನಾನು ದೊಡ್ಡವನಲ್ಲ, ನನ್ನನ್ನು ಪೂಜಿಸುವ ಭಕ್ತ ದೊಡ್ಡವನು ಅಂತ ದೇವರು ನಮ್ಮನ್ನು ಅಂಗೀಕರಿಸ್ತಾರಂತೆ. ನೀವು ದೇವಿಯ ಕತೆ ಕೇಳಬೇಕು. ಇವತ್ತು ಉಮಾಮಹೇಶ್ವರ ದೇವರು ಜೊತೆಗಿದ್ದಾರೆ, ಶಿವ ಒಂದು ಕಡೆಯಲ್ಲಿ ಆದ್ರೆ ಶಕ್ತಿ ಪಕ್ಕಕ್ಕಿದ್ದಾಳೆ. ಆ ಭಗವತಿಯ ಮಹಾತ್ಮೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವಳು ಏನ್ ಹೇಳ್ತಾಳೆ ಗೊತ್ತಾ? ಶ್ರದ್ಧೆಯಿಂದ ನನ್ನನ್ನು ಉಪಾಸನೆ ಮಾಡು, ನನ್ನನ್ನು ಪ್ರೀತಿಸು. ನೀನು ಅಗಾಧವಾದ ಪ್ರೀತಿಯಿಂದ ನನ್ನನ್ನು ನೋಡುತ್ತಾ ಬದುಕಿನಲ್ಲಿ ಬಂದದ್ದು ಎಲ್ಲವೂ ನನ್ನ ಇಚ್ಛೆ ಅಂತ ತಿಳಿದು ನೀನು ಬದುಕಿದರೆ, ಅಮ್ಮ ಮಗುವನ್ನು ಹೇಗೆ ಮಡಿಲಲ್ಲಿ ಮಲಗಿಸಿಕೊಳ್ಳುತ್ತಾಳೋ ಅಂತೆ ನಿನ್ನನ್ನು ಮಡಿಲಲ್ಲಿ ಮಲಗಿಸಿ ಸೆರಗಿನ ಗಾಳಿ ಬೀಸಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಅಂತ ಆ ಪರಮೇಶ್ವರನ ಜೊತೆಗೆ ಕುಳಿತ ಪರಮೇಶ್ವರಿ ಭಕ್ತರಿಗೆ ಅನುಗ್ರಹದ ಮಾತುಗಳನ್ನು ಹೇಳುತ್ತಾಳೆ. ಹಾಗಾಗಿ ಯಾರೆಲ್ಲ ಶ್ರದ್ಧೆಯಿಂದ ನಾವು ಇಲ್ಲಿ ಆ ಭಗವತಿಯ ಸೇವೆಗೆ ಬಂದಿದ್ದೇವಲ್ಲ, ನಾವೆಲ್ಲ ಆ ದೇವಿಯ ಮಡಿಲ ಮಕ್ಕಳಾಗಿ ಬದುಕುವ ಭಾಗ್ಯಶಾಲಿಗಳು ಅಂತ ನಮಗೆಲ್ಲ ಸಂತೋಷ ಇರಬೇಕು. ಮುಂದುವರೆದೊಂದು ಬಹಳ ಚೆನ್ನಾಗಿದೆ ಮಾತಿದೆ. ಈ ದೇವಿಯನ್ನು ಪೂಜೆ ಮಾಡ್ತಾ 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 ಅವಳನ್ನೇ ಯೋಚನೆ ಮಾಡೋದು, ಅವಳ ಬಗ್ಗೆ ಹೇಳುವುದಾದ್ರೆ ಅವಳು ಕೊನೆಗೆ ಹೇಳ್ತಾಳಂತೆ, ನೀನು ನನ್ನನ್ನೇ ಪ್ರೀತಿಸ್ತಾ ಬಂದ್ರೆ ಕೊನೆಗೆ ಏನಾಗುತ್ತದೆ ಅಂತಂದ್ರೆ ನೀನೇ ನಾನಾಗಿ ಬಿಡುತ್ತಿ. ನನ್ನಲ್ಲಿರುವಂತಹ ಮುಖದ ದಿವ್ಯ ತೇಜಸ್ಸೇನಿದೆ ಅದು ನಿನ್ನ ಮುಖದಲ್ಲಿ ಕಾಣಿಸುವಂತೆ ಮಾಡುತ್ತೇನೆ. ಮಾತ್ರವಲ್ಲ, ನೀನು ಅನನ್ಯವಾಗಿ ನನ್ನನ್ನು ಪ್ರೀತಿಸಿದೆಯಾದರೆ ಮುಂದೊಂದು ದಿನ ನಿನ್ನ ಸೇವೆಗೆ ನಾನೇ ನಿಲ್ತೇನೆ ಅಂತ ಆ ದೇವಿ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾಳಂತೆ. ಹಾಗಾಗಿ ಅಂತಹ ಭಗವತಿಯ ಸನ್ನಿಧಾನದಲ್ಲಿ ಸೇವೆ ಮಾಡುತ್ತಾ ಉಮಾಮಹೇಶ್ವರ ದೇವರ ಬ್ರಹ್ಮಕಲಶೋತ್ಸವದ ಪರ್ವಕಾಲದಲ್ಲಿ ನಿಮ್ಮ ಬದುಕನ್ನು ಚೆನ್ನಾಗಿಸಿಕೊಳ್ಳುವುದಕ್ಕೆ ನೀವು ಬಂದಿದ್ದೀರಿ. ಬಹುಶಃ ಉಳಿದಂತೆ ಸಾಂದರ್ಭಿಕವಾಗಿ ನೆನಪಿಸುವುದು, ಇವತ್ತಿಲ್ಲಿ ತುಂಬಾ ಜನ ಇದ್ದೀರಿ. ಆದರೆ ಒಂದು ವೇಳೆ ಇವತ್ತು ಈ ಮಕ್ಕಳ ಭರತನಾಟ್ಯದ ಕಥೆ ಹೇಳುತ್ತೇನೆ ಅಂತ ಹೇಳಿದೆ ಅಲ್ಲ, ಇವತ್ತು ಮಕ್ಕಳು ಭರತನಾಟ್ಯದ ಗೆಜ್ಜೆ ಕಟ್ಟಿ ಕುಳಿತಿದ್ದಾರೆ. ಭರತನಾಟ್ಯದ ಉಡುಗೆಯೊಂದಿಗೆ ಮಕ್ಕಳು ಸ್ವಾಗತ ಮಾಡುತ್ತಾರೆ ಅಂದ್ರೆ ಇಲ್ಲೊಂದು ಮಹತ್ವ ಇದೆ. ನಾವೆಲ್ಲ ಅಂದ್ಕೊಳ್ಬಹುದು ಕಾರ್ಯಕ್ರಮ ಮಾಡಿದ್ದೇವೆ ಅಂತ. ಇಲ್ಲ, ಶಿವನಾಣತಿ ಇಲ್ಲದೆ ನಡೆಯುವುದಿಲ್ಲ. ಯಾಕೆ ಇದು ಅರ್ಥಪೂರ್ಣ ಅಂತ ಕೇಳಿದ್ರೆ, ಶಿವನನ್ನೇ ನಟರಾಜನಾಗಿ ಕಂಡು ಆ ನಟರಾಜನ ಅನುಗ್ರಹದಿಂದಲೇ ಭರತನಾಟ್ಯ ಆರಂಭ ಆಗುವುದು. ಪುಷ್ಪಾಂಜಲಿ ಅಂತ ಒಂದು ನಡೀತದೆ ಭರತನಾಟ್ಯದಲ್ಲಿ. ಮೊದಲಿಗೆ ಅಲ್ಲಿ ಏನು ಮಾಡುತ್ತಾರೆ ಅಂತಂದ್ರೆ, ದಿಗ್ದೇವತೆಗಳಿಗೆ ವಂದಿಸಿ ಗುರು ಪರಂಪರೆಗೆ ನಮಸ್ಕಾರ ಮಾಡಿ, ನಾಟ್ಯದ ಅಧಿದೇವನಾದಂತಹ ನಟರಾಜನಿಗೆ ನಮಸ್ಕಾರ ಮಾಡಿ, ಭಗವಂತ ನಾನು ನಲಿಯುವುದಲ್ಲ ನಲಿಸುವವ ನೀನು ಅಂತ ಅವನನ್ನು ಪ್ರಾರ್ಥನೆ ಮಾಡಿ ಭರತನಾಟ್ಯ ಆರಂಭ ಆಗ್ತದೆ. ಹಾಗಾಗಿ ನಟರಾಜನಾದಂತಹ ಶಿವನನ್ನು ಪ್ರಾರ್ಥಿಸಿ ಮಾಡುವಂತಹ ನೃತ್ಯ ಕಲಾವಿದೆಯರಾದ ಮಕ್ಕಳು ಕಾಣಿಸ್ತಾರೆ ಅಂತಂದ್ರೆ ಸಾಕ್ಷಾತ್ ಶಿವನಿದ್ದಾರೆ, ಭಗವತಿ ಇಲ್ಲಿ ನಡೆದಾಡುತ್ತಾಳೆ ಅಂತ ಅರ್ಥ. ಹಾಗಾಗಿ ಅಂತಹ ಭಾವನೆಯಿಂದ ನಾವೆಲ್ಲ ಇಲ್ಲಿ ಜೊತೆ ಆಗಬೇಕಾದ್ದು. ಇನ್ನೊಂದು ಮುಖ್ಯ ಸಂಗತಿಗಳು ಎರಡಿವೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಂಧುಗಳೇ, ಇವತ್ತು ತುಂಬ ಜನ ಇಲ್ಲಿ ಸೇರಿದ್ದೀರಿ, ಬಹಳ ಶ್ರದ್ಧೆಯಿಂದ ಭಾಗವಹಿಸಿದ್ದೀರಿ. ಆದರೆ ವಿನೋದಕ್ಕಾಗಿ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕಾದ್ರೆ, ಸರ್ವೇ ಸಾಮಾನ್ಯವಾಗಿ ಯಾವುದೇ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿ ತಾಯಂದಿರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮನೆಯಿಂದ 4 ಕರ್ಚೀಫ್ ಕೊಟ್ಟು ಕಳಿಸ್ತಾರೆ ಮಗುವಿನ ಕೈಯಲ್ಲಿ. ಮಗ ಒಂದರಲ್ಲಿ ನೀನು ಕೂತ್ಕೊಳ್ಳಬೇಕು, ಉಳಿದದ್ದು 4 ಕುರ್ಚಿಗೆ ಹಾಕಿಡು, ಭಾಷಣ ಮುಗಿದ ತಕ್ಷಣ ಫೋನ್ ಮಾಡು, ನಾನು ಬರ್ತೇನೆ ನಾಟಕ ಶುರುವಾಗುವಾಗ ಅಂತ. ಅದಲ್ಲ, ಇವತ್ತು ತುಂಬ ಜನ ಸೇರಿದ್ದೀರಲ್ಲ, ಯಾಕೆ ಹಾಗೆ ಮಾಡಬಾರದು ಅಂತಂದ್ರೆ, ನಮ್ಮ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇವರ ದರ್ಶನ ಮಾಡಿದ ಮೇಲೆ ವೇದಿಕೆಯನ್ನು ತೋರಿಸಬೇಕು. ಯಾಕೆ ಅಂತಂದ್ರೆ,
ಇವತ್ತು ಅಧ್ಯಕ್ಷರ ಬಗ್ಗೆ ಮಾತಾಡಿದ್ರಲ್ಲ, ಹಿರಿಯರ ಬಗ್ಗೆ, ಈ ವೇದಿಕೆಯಲ್ಲಿ ಸಾಲು ಸಾಲು ಗಣ್ಯರು ಕೂತಿದ್ದಾರಲ್ಲ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಯೋಗ್ಯತೆ ಇದೆ, ಒಬ್ಬೊಬ್ಬ ಒಂದೊಂದು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಪಕ್ಕದಲ್ಲಿ ಕುಳಿತ ಮಗುವಿಗೆ ತೋರಿಸಿ ಹೇಳಬೇಕು, ಮಗ ವೇದಿಕೆಯಲ್ಲಿ ಅವರು ಕೂತಿದ್ದಾರಲ್ಲ, ಆ ಕಾರಣಕ್ಕೆ ಅವರನ್ನು ಇವತ್ತು ನಾವು ಕೂರಿಸಿದ್ದೇವೆ, ನೀನು ದೊಡ್ಡವನಾದ್ಮೇಲೆ ಅವರ ಹಾಗೆ ಬೆಳಿಬೇಕು ಮಗ ಅಂತ ತೋರಿಸಬೇಕಲ್ಲ, ಅದಕ್ಕಾಗಿ ಮಕ್ಕಳನ್ನು ಕರ್ಕೊಂಡು ಸಭಾ ಕಾರ್ಯಕ್ರಮಕ್ಕೆ ಬರಬೇಕು. ಇವತ್ತು ಒಬ್ಬಾಕೆ ಹೆಣ್ಣುಮಗಳು ವೇದಿಕೆಯಲ್ಲಿ ಕೂತಿದ್ದಾರೆ, PhD ಪದವಿ ಮಾಡಿದವರು, ಒಂದು ಕಾಲೇಜಿನ ಉಪನ್ಯಾಸಕಿ, ಸಾಮಾನ್ಯ ಕಾಲೇಜಲ್ಲ, ಬಹಳ ದೊಡ್ಡ ಇತಿಹಾಸವುಳ್ಳಂತಹ ಗೋವಿಂದಾಸ ಕಾಲೇಜಿನ ಉಪನ್ಯಾಸಕ್ಕೆ ಒಬ್ಬಳು ಕೂತಿದ್ದಾಳೆ. ನಮ್ಮ ಜೊತೆಗೆ ಅಮ್ಮನ ಸೆರಗು ಹಿಡ್ಕೊಂಡು ಬಂದ ಪುಟ್ಟ ಹೆಣ್ಣುಮಗಳನ್ನು ತೋರಿಸಿ ಹೇಳಬೇಕು, ಮಗ ನೀನ್ ಚೆನ್ನಾಗಿ ಓದಿ ಮುಂದೊಂದು ದಿವಸ ಇಂಥ ವೇದಿಕೆಯಲ್ಲಿ ಅಲ್ಲಿ ಕೂತಿದ್ದಾರಲ್ಲ ಅವ್ರ ಹಾಗೆ ನೀನ್ ಕೂತ್ಕೊಳ್ಬೇಕು ಅಂತ ತೋರಿಸಬೇಕಲ್ಲ, ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಧರ್ಮಸಭೆಗೆ ಬರಬೇಕಾದ್ದು. ಯಾಕೆ ಅಂದ್ರೆ ಧಾರ್ಮಿಕ ಸಭೆಯ ವೇದಿಕೆಗೆ ಒಬ್ಬರನ್ನು ಕರೀಬೇಕಿದ್ರೆ ವಿವೇಚನೆ ಮಾಡಿ ಅರ್ಹರನ್ನು ಕರೀತಾರೆ, ಅಂಥವರನ್ನು ತೋರಿಸಿ ನಮ್ಮ ಮಕ್ಕಳಿಗೆ ಬೆಳೆಯುವ ದಾರಿ ಯಾವುದು ಅಂತ ಹೇಳಿಕೊಡಬೇಕು. ಆ ಕಾರಣಕ್ಕೆ ಬಂದಂತಹ ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಶಿವನಲ್ಲಿ ಪ್ರಾರ್ಥಿಸ್ತಾ, ಬಂಧುಗಳೇ, ಈ ದೇವರ ಸೇವೆ ಮಾಡಬೇಕಿದ್ರೆ ನಮ್ಮ ಯೋಚನೆಗಳೆಲ್ಲ ಹೇಗಿರಬೇಕು ಅಂತ, ದೇವರ ಸೇವೆ ಮಾಡಬೇಕಿದ್ರೆ ನಮ್ಮಲ್ಲಿ ನೋಡಿದ್ದೇವೆ ನಾವು ಸಮಿತಿ ರಚನೆ ಮಾಡುವಾಗ ಕೆಲವರಿಗೆಲ್ಲ ಅನಿಸಿಬಿಡುವುದು, ನನ್ನನ್ನು ಹೋಗಿ ಬಡಿಸುವುದಕ್ಕೆಲ್ಲ ಹಾಕಿದ್ದಾರೆ, ಇದೊಂದು ಬೇಡ ಇತ್ತು ಅಂತ. ಆಮೇಲೆ ಕೆಲವು ಹುಡುಗರ ಪಾರ್ಕಿಂಗ್ ಹಾಕಿರ್ತಾರೆ, ಅಲ್ಲಿ ಅವರು ಏನೋ ಮಾಡ್ತಿರ್ತಾರೆ. ಕೆಲವೊಮ್ಮೆ ಸಮಿತಿ ಎಲ್ಲ ಸಣ್ಣದಾಯಿತು, ಹುದ್ದೆ ಕಡಿಮೆ ಆಯಿತು ಅಂತ ಕಾಣುತ್ತದೆ. ದಯವಿಟ್ಟು ಆ ಯೋಚನೆಗಳು ಬೇಡ ನಿಮಗೆ. ಯಾಕೆ ಗೊತ್ತಾ, ಇದರ ಹಿಂದೆ ಬಹಳ ಕುತೂಹಲದ ಒಂದು ಸತ್ಯ ಇದೆ. ಏನು ಅಂತಂದ್ರೆ, ನಮ್ಮಲ್ಲಿ ಬ್ರಹ್ಮಕಲಶ ಆಗಬೇಕಿದ್ರೆ ತಂತ್ರಿಗಳಿದ್ದಾರಲ್ಲ, ಅವರನ್ನು ಯಾರಾದರೂ ಹೊರಗಿಂದ ಸಂಪರ್ಕ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀವೆಲ್ಲಿ ಎಲ್ಲಿದ್ದೀರಿ ಅಂತ ಕೇಳಿದ್ರೆ, ನಾನಿವತ್ತು ಮಲೆಂಗಲ್ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿದ್ದೇನೆ ಅಂತ ಹೇಳ್ತಾರೆ. ನೀವು ಅರ್ಚಕರನ್ನು ಕೇಳಿದ್ರೆ ಅದೇ ಹೇಳ್ತಾರೆ. ಆಮೇಲೆ ಪಲ್ಲಕ್ಕಿಯಲ್ಲಿ ದೇವರು ಹೊರವನ್ನು ಕೇಳಿದ್ರು ಅದೇ ಹೇಳ್ತಾರೆ, ರಥ ಇಳಿಯುವವರು ಅದನ್ನೇ ಹೇಳ್ತಾರೆ, ಅಡುಗೆಯವರ ಹತ್ರ ಕೇಳಿದ್ರು ಅದೇ ಹೇಳ್ತಾರೆ, ಸ್ವಚ್ಛತೆಯವರು ಅದೇ ಹೇಳ್ತಾರೆ. ಎಲ್ಲರೂ ಹೇಳುವುದು ಉಮಾಮಹೇಶ್ವರ ದೇವರ ಉತ್ಸವದಲ್ಲಿದ್ದೇವೆ ಅಂತಲೇ ಹೇಳುವುದು. ಅಂದ್ರೆ ಅದರ ಇನ್ನೊಂದರ್ಥ ನಾವೆಲ್ಲ ಮಾಡ್ತಾ ಇರುವುದು ದೇವರ ಸೇವೆ ಅಂತ. ಇನ್ನು ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂದ್ರೆ, ದೇವಸ್ಥಾನದಲ್ಲಿ ಉತ್ಸವ ನಡೆದಾಗ ಅನ್ನದಾನ ಮಾಡುತ್ತೇವಲ್ಲ, ಯಾಕೆ ಅನ್ನದಾನ ಮಾಡುತ್ತೇವೆ ಅಂತಂದ್ರೆ, ಬರುವಂತವರಿಗೆ ಮನೆಯಲ್ಲಿ ಊಟ ಇಲ್ಲ ಅನ್ನುವ ಕಾರಣಕ್ಕೂ ಅಲ್ಲ, ಬೇಕಾದಷ್ಟು ಹೊರಗಾಣಿಕೆ ಬಂದಿದೆ ಖಾಲಿ ಮಾಡಬೇಕು ಅಂತಲೂ ಅಲ್ಲ. ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ ಮಾತನ್ನು ನಾನು ಇವತ್ತು ನೆನಪು ಮಾಡುತ್ತೇನೆ ನಿಮ್ಮ ಮುಂದೆ. ಅವರು ಹೇಳ್ತಾರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನದಾನಕ್ಕೆ ವಿಶೇಷವಾದ ಮಾನ್ಯತೆ ಯಾಕೆ ಕೊಡ್ತೇವೆ ಅಂತಂದ್ರೆ, ಕ್ಷೇತ್ರದಲ್ಲಿ ಎಷ್ಟು ಅನ್ನದಾನ ವಿಶೇಷವಾಗಿ ನಡೆಯುತ್ತದೋ ಅಷ್ಟು ಕ್ಷೇತ್ರದಲ್ಲಿರುವ ಮಂಜುನಾಥ ಸ್ವಾಮಿ ಸಂತುಷ್ಟರಾಗುತ್ತಾರೆ ಅಂತ ಅನ್ನದಾನ ಮಾಡುತ್ತೇವೆ ಅಂತ. ಹಾಗಾಗಿ ಕ್ಷೇತ್ರ ಬೆಳೆಯಬೇಕಾದಾಗ ಇರಬೇಕಾದ ನಿಯಮಗಳಲ್ಲಿ ಅನ್ನದಾನಕ್ಕೂ ಕೂಡ ಒಂದು ಪ್ರಾಧಾನ್ಯ ಇದೆ. ಅನ್ನದಾನ ನಡೆದಾಗ ಕ್ಷೇತ್ರದ ಸ್ವಾಮಿ ಸಂತೋಷ ಪಡ್ತಾರೆ. ಇನ್ನೊಂದು ಮುಖ್ಯವಾದ ವಿಶೇಷ ಏನು ಅಂತಂದ್ರೆ, ನಮ್ಮಲ್ಲಿ ಅನೇಕರಿಗೆ ಅಭಿಪ್ರಾಯ ಇದೆ, ಆ ದೇವಸ್ಥಾನದಲ್ಲಿ ಪವರ್ ಹೆಚ್ಚಂತೆ, ಇಲ್ಲಿ ಸಾನ್ನಿಧ್ಯ ತುಂಬಾ ಉಂಟಂತೆ. ಏನಿಲ್ಲ, ಧರ್ಮಸ್ಥಳದ ಹೆಗ್ಗಡೆಯವರೇ ಹೇಳುತ್ತಾರೆ, ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥನ ಸಾನ್ನಿಧ್ಯ ವಿಶೇಷ ಇದೆ ಅಂತ ನೀವು ಹೇಳ್ತೀರಿ, ಅದು ಸತ್ಯವೇ. ಹಾಗಂತ ನಾಡಿನಲ್ಲಿರುವ ಎಲ್ಲ ದೇವಸ್ಥಾನಗಳು ಕೂಡ ವಿಶೇಷವಾದ ದೇವಸ್ಥಾನಗಳೇ. ಅಲ್ಲಿ ನಡೆಯಬೇಕಾದ ಪೂಜಾದಿ ವಿನಿಯೋಗಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಶ್ರದ್ಧೆಯಿಂದ ನಡೆಸಿದರೆ ಎಲ್ಲ ಕ್ಷೇತ್ರದ ಸಾನ್ನಿಧ್ಯವೂ ಸ್ಥಿರವಾಗಿರುತ್ತದೆ, ಕ್ಷೇತ್ರ ಬೆಳಗುತ್ತದೆ ಅಂತ ಧರ್ಮಸ್ಥಳದ ಹೆಗ್ಗಡೆಯವರು ಹೇಳುತ್ತಾರೆ ಅಂತಂದಾಗ ನನಗನಿಸಿದು, ಈ ಬೆಟ್ಟದ ತುದಿಯನ್ನೇರಿ ಕುಳಿತಂತಹ ಮಹಾಲಿಂಗೇಶ್ವರ ದೇವರು ಪೂರ್ಣ ಸಾನ್ನಿಧ್ಯದಿಂದ ಲೋಕಾನುಗ್ರಹ ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆಂದ್ರೆ ಒಳ್ಳೆಯ ಮನಸ್ಸಿಂದ ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ಹಾಗಿದ್ರೆ ನಿಮ್ಗೆಲ್ಲ ಏನು, ಯಾಕೆ ನಮಗೆ ಉದಾಸೀನ ಆಗಬಾರದು ಅಂತಂದ್ರೆ, ಅನ್ನದಾನ ಮಾಡುವಾಗ ನಮ್ಮ ನಂಬಿಕೆ ಏನು ಅಂತ ಕೇಳಿದ್ರೆ, ಸಾವಿರ ಸಂಖ್ಯೆಯಲ್ಲಿ ಜನ ಊಟ ಮಾಡಿ ಹೋಗಬೇಕಿದ್ರೆ ಕ್ಷೇತ್ರದ ದೇವರು ಕೂಡ ಯಾವುದೋ ಒಂದು ರೂಪದಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರಂತೆ. ಈ ನಂಬಿಕೆಯೊಂದಿಗೆ ನಾವು ಬದುಕುವುದೇ ಹೌದು ಅಂತ ಆದ್ಮೇಲೆ ಒಮ್ಮೆ ಯೋಚನೆ ಮಾಡಿ, ಸಾವಿರ ಜನಕ್ಕೆ ಬಡಿಸುವ ಸಾಲಲ್ಲಿ ನಾವು ನಿಂತಾಗ, ನಾವು ಬಡಿಸ್ತಾ ಇರಬೇಕಿದ್ರೆ ಅಲ್ಲೇ ಕುಳಿತ ಉಮಾಮಹೇಶ್ವರ ದೇವರು ಯಾವುದೋ ಒಂದು ರೂಪದಲ್ಲಿ ಊಟಕ್ಕೆ ಕೂತರೆ ನಾವು ಅವರಿಗೆ ಅನ್ನ ಬಡಿಸಿದಾಗ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿದ ಪುಣ್ಯ ಬಡಿಸುವಂತಹ ನಮಗೆ ಸಿಗ್ತದೆ. ಬಂದವರಿಗೆ, ಬಾಯಾರಿದವರಿಗೆ ನೀರು ಕೊಡಬೇಕಲ್ಲ. ನಮ್ಮನ್ನೊಬ್ಬರು ಪದ್ಮಮ್ಮ ಅಂತ ಇದ್ದಾರೆ ಕುಂದಾಪುರದ ಕಡೆಗೆ. ಅವ್ರ ಕೆಲಸ ಏನು ಅಂತಂದ್ರೆ, ಎಲ್ಲಿ ಬ್ರಹ್ಮಕಲಶ ನಾಗಮಂಡಲ ನಡೀತದೆ ಅಲ್ಲಿ ಬೆಳಿಗ್ಗೆ ಬೇಗ ಬರ್ತಾರೆ. ಅವರಿಗೊಂದು ಬಕೆಟ್ ಮತ್ತೆ 5 ಲೋಟ ಕೊಡಬೇಕು. ಅವ್ರು ಮಾಡೋದು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನೀರು ಕೊಡ್ತಾರೆ ಬಂದವರಿಗೆ. ಕೊನೆಗೆ ಹೇಳ್ತಾರೆ, ಕತ್ತಲಾದ್ರೆ ಮನೆಗೊಂದು ಬಿಟ್ಟು ಬನ್ನಿ ಅಂತ. ಯಾಕೆ ಅಂತಂದ್ರೆ, ನೀರು ಕೊಡುವುದಕ್ಕೂ ಸಮೇತ
ಎಷ್ಟು ದೊಡ್ಡ ಯೋಗ್ಯತೆ ಉಂಟು ಅಂತಂದ್ರೆ, ಅನ್ನದೋ ಜಲದಶ್ಚೈವ ಆತುರಸ್ಯ ಚಿಕಿತ್ಸಕಃ ತ್ರಯಸ್ತೆ ಸ್ವರ್ಗಮಾಜಾಂತಿ ವಿನಾಯಜ್ಞೇನ ಭಾರತ. ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರು, ರೋಗಕ್ಕೆ ತುತ್ತಾದವನಿಗೆ ಪ್ರೀತಿಯಿಂದ ಚಿಕಿತ್ಸೆ ಕೊಡುವುದು. ಈ 3 ಕೆಲಸಗಳನ್ನು ಯಾರು ಮಾಡ್ತಾರೆ ಅವರು ಸ್ವರ್ಗ ಪಡೆಯುವುದಕ್ಕೆ ಯಜ್ಞ ಮಾಡಬೇಕು ಅಂತಿಲ್ಲ. ಆ ಕೆಲಸವೇ ಅವರಿಗೆ ಬಹಳ ದೊಡ್ಡ ಶ್ರೇಷ್ಠತೆಯನ್ನು ಕೊಡುತ್ತದಂತೆ. ಹಾಗಾಗಿ ಇಲ್ಲಿ ಬಂದಾಗ ನಾವು ನೀವೆಲ್ಲ ಬಾಯಾರಿದವರಿಗೆ ಪ್ರೀತಿಯಿಂದ 1 ಲೋಟ ನೀರು ಕೊಟ್ಟಾಗ ನೀರನ್ನು ಸ್ವೀಕರಿಸುವನು ಮಹಾದೇವನೇ ಆದರೆ ದೇವರಿಗೆ ರುದ್ರಾಭಿಷೇಕ ಮಾಡಿದ ಪುಣ್ಯ ನಮ್ಮ ಪಾಲಿಗೆ ಬರುತ್ತದೆ. ಹಾಗಾಗಿ ದೇವರ ಸೇವೆಯಲ್ಲಿ ನಮಗೆ ತರತಮ ಬೇಡ. ಜೊತೆಗೆ ಎಂಜಲಿ ಎಲೆ ಎತ್ತಲಿಕ್ಕೆ ನಾವು ಕೆಲಸದ ತಾಯಂದಿರಿಗೆ ಯಾರಿಗೋ ಹೇಳಿರ್ತೇವೆ, ಇಲ್ಲಿ ಯಾರೋ ಸ್ವಯಂ ಸೇವಕರ ಕೆಲಸ ಮಾಡ್ತಾರೆ. ಹೌದಲ್ಲ, ಅನ್ನ ಬಡಿಸುವಾಗ ದೇವರೇ ಬಂದು ಊಟ ಮಾಡಿದ್ದೇ ಹೌದು ಅಂತಾದರೆ ದೇವರು ಊಟ ಮಾಡಿದ ಎಲೆಯನ್ನು ಎತ್ತುವ ಭಾಗ್ಯ ಸಿಕ್ಕುವುದು ಎಲೆ ಎತ್ತುವುದಕ್ಕೆ ಬಂದವರಿಗೆ ಹೊರತು ನಮಗಲ್ಲವಲ್ಲ. ಹಾಗಾಗಿ ದೇವರ ಕ್ಷೇತ್ರದಲ್ಲಿ ನಡೆಯುವ ಯಾವ ಕೆಲಸವೂ ಕೂಡ ಅದು ಸಣ್ಣದಲ್ಲ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಇನ್ನುಳಿದಂತೆ ನಾವೆಲ್ಲ ಈ ವೇದಿಕೆಗೆ ಬಂದೆವು. ದೇವರು 4 ಒಳ್ಳೆಯ ಮಾತು ಕೊಟ್ಟಿದ್ದಾರೆ. 4 ಮಾತುಗಳನ್ನಾಡಿ ಅದು ಶಿವಾರ್ಪಣ ಅಂತ ನಾವು ಹೊರಡುತ್ತೇವೆ. ಆದರೆ ಇವತ್ತು ಬ್ರಹ್ಮಕಲಶ, ನಾಳೆ ಪರಿಸಮಾಪ್ತಿ ಆಗುತ್ತದೆ. ಬ್ರಹ್ಮಕಲಶ ಕಾರ್ಯಕ್ರಮ ಆರಂಭ ಆಗಬೇಕಾದಲ್ಲಿಂದ ತೊಡಗಿ ಮುಗಿದ ನಂತರ ಮತ್ತಷ್ಟು ದಿನಗಳ ಕಾಲ ಅಲ್ಲೆಲ್ಲೋ ಹೆಗಲ ಮೇಲೆ ಒಂದು ಶಾಲ ಹಾಕೊಂಡು ಅದೇ ಶಾಲನ್ನು ಬಿಸಿಲಾದಾಗ ತಲೆಗೆ ಕಟ್ಟಿ ಬೆವರಿದಾಗ ಅದರಲ್ಲೇ ಒರೆಸಿ ಹೊತ್ತಿಗೆ ಊಟ ಇಲ್ಲದೆ ನೀರಿಲ್ಲದೆ ಬಾಯಾರಿ ಬಸವಳಿದರೂ ಕೂಡ ದೇವರ ಸೇವೆ ಅಂತ ಮಾಡುವ ಸ್ವಯಂ ಸೇವಕರಿದ್ದಾರೆ ನೋಡಿ. ಅವರು ನಿಜವಾದ ಭಕ್ತರಾಗಿ ದೇವರಿಗೆ ಸೇವೆ ಸಲ್ಲಿಸುವಂತವರು. ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಪ್ರಾರ್ಥಿಸಬೇಕು. ಬಂಧುಗಳೇ, ಬದುಕು ಚೆನ್ನಾಗಿರಬೇಕಾದ್ರೆ ನಮ್ಮ ಜಾತಿ ಮತ ಧರ್ಮಗಳ ಹಂಗನ್ನು ಮೀರಿ ಮಾನವೀಯತೆಯನ್ನು ದೇವರು ಅಂತ ನಂಬಿ ಬದುಕಬೇಕಾದಂತಹ ಕಾಲಘಟ್ಟದಲ್ಲಿದ್ದೇವೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.